ನಾವು ಒಂದು ಡಿ ಕೆ ಶಿವಕುಮಾರ್ ಅವರ ವರ್ಕಿಂಗ್ ಸ್ಟೈಲನ್ನು ಗಮನಿಸಿದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಹಳ ಇಷ್ಟ, ಮತ್ತು ಉಳಿದವರು ಅಷ್ಟೇನು ಇಷ್ಟಪಡದೇ ಇರುವ ಪ್ರಾಜೆಕ್ಟ್ಗಳನ್ನು ನಾನು ಮುಂದೆ ನುಗ್ಗಿ ಮಾಡಿಬಿಡ್ತೀನಿ ಅಂತಾರೆ ಅವರು. ಈಗ ಬೆಂಗಳೂರಿನ ಟನಲ್ ರೋಡ್ ಆಗಿರ್ಬೋದು, ಬಿಡದಿಯ ಟೌನ್ಶಿಪ್ ಆಗಿರ್ಬೋದು. ಮಂಗಳೂರಿನ ವಿಷಯದಲ್ಲಿ ಒಂದು ಸಲ ಮಾತಾಡಿದವರು, ಮಂಗಳೂರು ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ 8 ಗಂಟೆಗೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ರೀ, ಇಲ್ಲೆಲ್ಲ ಟೂರಿಸಮ್ ಡೆವಲಪ್ ಮಾಡೋದಕ್ಕೆ ಎಷ್ಟು ಅವಕಾಶ ಇದೆ ಅಂತಂದರು. ಇವೆಲ್ಲವೂ ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಪೊಲಿಟಿಕ್ಸ್ ಸ್ಟೈಲಿಗೆ ವಿರುದ್ಧವಾದಂಥ ಯೋಜನೆಗಳು, ವಿರುದ್ಧವಾದಂಥ ಆಲೋಚನೆಗಳು ಸರ್. ಅಲ್ಲ, ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಇದಕ್ಕೆ ವಿರುದ್ಧವಾದಂಥದ್ದಲ್ಲ. ಕಾಂಗ್ರೆಸ್ ಮೊದಲಿಂದನೂ ಕೂಡ ಕೈಗಾರಿಕೆಗಿರ್ಬೋದು, ಅಭಿವೃದ್ಧಿಗಿರ್ಬೋದು ಬಹಳಷ್ಟು ಚಿಂತನೆಗಳನ್ನು ಮಾಡಿದೆ. ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಒಂದು ಪ್ರಮುಖ ಭಾಗ. ಈಗ ನಾವು ಸೋಷಿಯಲ್ ಜಸ್ಟಿಸನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಯಾರು ಪೂರೆಸ್ಟ್ ಆಫ್ ದಿ ಪೂರ್ ಪೀಪಲ್ ಇದ್ದಾರೆ ಅವರನ್ನು ಮೇಲೆತ್ತಂಥ ಕೆಲಸನೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ಬಹಳಷ್ಟು ನಿರೀಕ್ಷೆಗಳಿರೋದ್ರಿಂದ ಹೊಸ ಹೊಸ ಯೋಜನೆಗಳನ್ನು ನಾವು ಮಾಡಬೇಕಾಗ್ತಾ ಇದೆ. ಅರ್ಬನೈಸೇಷನ್ನು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಶಿವಕುಮಾರ್ ಅವರು ಒಂದಷ್ಟು ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜ್ಯವನ್ನು ಮೇಲೆತ್ತಬೇಕು ಅಂದವರೇ ಡಿ ಕೆ ಶಿವಕುಮಾರ್ ಅವರು ಮೇಲೆತ್ತಬೇಕು ಅಂದ್ಕೊಂಡಿದ್ದವರು. ಬಟ್ ಹೆಂಗೆ ಅನ್ನೋ ವಿಷಯದಲ್ಲಿ ಇಬ್ಬರಿಗೂ ಅಲಾಟ್ ಆಫ್ ಡಿಫ್ರೆನ್ಸ್ ಅಂತ ನಾನು ಹೇಳ್ತಾ ಇರೋದು. ಶಿವಕುಮಾರ್ ಸಿದ್ದರಾಮಯ್ಯನವರು ಯಾವಾಗಲೂ ಏನು ಹೇಳೋದು, ನಾವು ಇಷ್ಟು ಲಕ್ಷ ಹಣವನ್ನು ಒಟ್ಟಾರೆಯಾಗಿ ಅಕೌಂಟ್ಗೆ ಹಾಕಿದ್ದೀವಿ, ನೇರವಾಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರು ಅನರ್ಹರು ತಗೋತಾ ಇದ್ರು ಎಲ್ಲರದ್ದು ಕಟ್ ಮಾಡ್ತೀವಿ ನಾವು ಅಂತ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಅಲ್ಲ, ಅದು ಸಿದ್ದರಾಮಯ್ಯನವರು ಸೇರಿದಂತೆ ಅವರ ಸಚಿವ ಸಂಪುಟದಲ್ಲೇ ಅದು ತೀರ್ಮಾನ ಆಗಿತ್ತು ಯಾರು ಅನರ್ಹರಿದ್ದಾರೆ. ಯಾಕೆ ಅಂತ ಅಂದರೆ, ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ, ಡೇಟಾ ಕಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಲ್ರೆಡಿ ಮೃತಪಟ್ಟಿರ್ತಕ್ಕಂಥವರ ಕೂಡ ಸುಮಾರು 500 ಕೋಟಿಯಷ್ಟು ಹಣವನ್ನು ಪಡೆದಿದ್ದಾರೆ, ಮೃತಪಟ್ಟವರ ಹೆಸರಿನಲ್ಲಿ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೀವು ಒಪ್ಪೋದಿಲ್ಲ ಅಂತ ನಾನು ಅನ್ಕೋತೀನಿ. ಡೆಫಿನೆಟ್ಲಿ ಒಪ್ಪೋದಿಲ್ಲ. ಸೊ ಅದನ್ನು ಸರಿಪಡಿಸ್ಬೇಕಾದ್ರೆ ಒಂದು ಮಾನದಂಡಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಮಾನದಂಡಗಳನ್ನ ನಿಗದಿ ಮಾಡಬೇಕು ಅಂತ ಅಂದರೆ ಪರಿಶೀಲನೆ ಆಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪರಿಷ್ಕೃತ ಮಾಡಿ ಯಾರಿಗೂ ನಿಲ್ಲಿಸ್ತೀವಿ ಅಂತ ಏನಿಲ್ಲ, ಎಲ್ರಿಗೂ ಕೂಡ 100% ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಎಲ್ರಿಗೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ, 5 ಗ್ಯಾರಂಟಿಗಳನ್ನು ಕೊಡ್ತೀವಿ. ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ, ಅದು ಮುಖ್ಯಮಂತ್ರಿಗಳ ಮುಂದೆನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಂದೆನೂ ಇಲ್ಲ. ಆದರೆ ಅರ್ಹರಿಗೆ 100% ತಲುಪಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕೃಷ್ಣ ಬೈರೇಗೌಡರಿಗೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಓಕೆ, ಅದರಲ್ಲಿ BDA ಮತ್ತು BMRDA ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಕೆಲಸ ಮಾಡೋದಕ್ಕೆ ಸರಿಯಾಗಿ ಆಗೋದಿಲ್ಲ ಅಂತಾರೆ. ಒಂದು ಇಲಾಖೆಯಲ್ಲಿ 2 ಅಂಶಗಳು ಇಲ್ಲದೆ ಇದ್ದದಕ್ಕೆ ಅವ್ರಿಗೆ ಅಷ್ಟು ಅಸಮಾಧಾನ ಇದೆ ಸರ್. ಹಾಗಿದ್ದಾಗ ಮುಖ್ಯಮಂತ್ರಿಯವರು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅವರ ಆಯ್ಕೆಯ ಕ್ಯಾಬಿನೆಟ್ ಇಟ್ಕೊಳ್ಳೋ ಸ್ವಾತಂತ್ರ್ಯ ಅವ್ರಿಗಿರ್ಬೇಕು. ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ? ನನ್ನ ಟೀಮ್ನಲ್ಲಿ ಇಂಥವ್ರು ಇರಬೇಕಪ್ಪ, ಇಂಥವ್ರು ಇರಬಾರ್ದಪ್ಪ, ಅವರು ಡಿಸೈಡ್ ಮಾಡೋ ಹಂಗಿರ್ಬೇಕು. ಆ ಸ್ವಾತಂತ್ರ್ಯ ಇದೆಯಾ? ಅಲ್ಲ, ಖಂಡಿತ ಮುಖ್ಯಮಂತ್ರಿಗಳು ಪಕ್ಷ ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಇವತ್ತೇನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅಂತಕ್ಕಂಥದ್ದು ಅವರೆಲ್ಲೂ ಕೂಡ ಓಪನ್ ಆಗಿ ಏನೂ ಹೇಳಿಲ್ಲ. ನಮ್ಮ ಚಾನಲ್ಗೆ ಹೇಳಿದ್ದಾರೆ ಸರ್, ನೀವು ನೋಡಿರ್ಲಿಕ್ಕಿಲ್ಲ. ನಾನು ನೋಡಿಲ್ಲ ಅಂತ ಕಾಣಿಸ್ತದೆ. BDA BMRDA ಇಲ್ಲದೆ ಹೋದರೆ ನನಗೆ ಪೂರ್ತಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವುಗಳು ಬೇಕೇ ಬೇಕು ಅಂತ ನಾನು ಕೇಳಿದ್ದೀನಿ. ಅದರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಹೊರತು ನಾನಾಗಲಿ ಬೇರೆಯವರಾಗಲಿ ತೀರ್ಮಾನ ಮಾಡುವಂಥದ್ದಲ್ಲ. ಅವರು ಸಮರ್ಥ ನಾಯಕರಿದ್ದಾರೆ, ಸಮರ್ಥವಾಗಿ ಕೆಲಸ ಮಾಡ್ತಾರೆ. ಏನೇ ಜವಾಬ್ದಾರಿ ಕೊಟ್ಟರು ನ್ಯಾಯ ಕೊಡುವಂಥ ಕೆಲಸವನ್ನು ಅವರ ನೇತೃತ್ವದಲ್ಲಿ ಆಗ್ತದೆ. ಅಲ್ಲ, ನಾನು ಹೇಳಿದ್ದು ಅಂದರೆ 2 ವರ್ಷಗಳ ಅವಧಿ ಇದೆ ಮುಂದಿನ ಚುನಾವಣೆ ಬರೋ ತನಕ. ಡಿ ಕೆ ಶಿವಕುಮಾರ್ ಅವರು ಬೆಸ್ಟ್ ಪಾಸಿಬಲ್ ಪರ್ಫಾರ್ಮೆನ್ಸ್ ಕೊಡಲೇಬೇಕು. 3 ವರ್ಷದ ಅವಧಿಯಲ್ಲಿ ಏನಾಗಿದೆಯೋ ಏನು ಬಿಟ್ಟಿದೆಯೋ ಅದೆಲ್ಲವನ್ನೂ ಸರಿ ಮಾಡಿಕೊಂಡು ಸರ್ಕಾರದ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯ ರೂಪಿಸುವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಯಶಸ್ವಿ ಆಗಬೇಕಂದ್ರೆ ಅವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇರಬೇಕು. ನಿನಗೆ ಬೇಕಾದ ಕ್ಯಾಬಿನೆಟ್ ನೀವು ಮಾಡ್ಕೊಳ್ಳಿ, ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನು ನೀವು ಇಟ್ಕೊಳ್ಳಿ ಅಂತ. ಆ ಸ್ವಾತಂತ್ರ್ಯ ಇದೆಯಾ ಅಂತ ಇದ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲ, ಅದು ನೋಡಿ, ಇದು ಪಕ್ಷ. ಪಕ್ಷದಲ್ಲಿ ಏನು ಪಕ್ಷದ ವರಿಷ್ಠರು ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಸಮೀಕರಣಗಳಾಗಬೇಕಾಗ್ತದೆ. ಆ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಸ್ಟ್ರಾಟಜಿಯ ಹಿಂದೆ ಡಿ ಕೆ ಸುರೇಶ್ ಅವರ ದೊಡ್ಡ ಅಂದರೆ ಅವರ
ಸಜೆಷನ್ ಇದ್ದೇ ಇರ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಈಗ ಸದ್ಯಕ್ಕೆ ಮುಂಬರುವಂತಹ ಚಾಲೆಂಜ್ಗಳಲ್ಲಿ GBA ಎಲೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಇದೆ, ಮತ್ತು ಕೃಷ್ಣ ಬೈರೇಗೌಡ ಅವರು ಬಿ ಡಿ ಎ ಕೊಟ್ಟಿಲ್ಲ, BA ಕೊಟ್ಟಿಲ್ಲ ಅನ್ನುವಂಥದ್ದು, ಮತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಬೆಂಗಳೂರಲ್ಲೇ ಪ್ರಮುಖ ನಾಯಕರನ್ನ ಅಸಮಾಧಾನ ಇರುವಂಥ ಸಂದರ್ಭದಲ್ಲಿ ನೀವು ಮುಂದೆ ಬರುವಂಥ GBA ಎಲೆಕ್ಷನನ್ನು ಹೇಗೆ ಎದುರಿಸ್ತೀರಿ? ಅದು ಕೇವಲ ಅಸಮಾಧಾನಗಳು 1 ದಿನ 2 ದಿನ 8 ದಿನ ಅದಾದ ಮೇಲೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತದೆ. ಕಾಲವೇ ನಿಮಗೆಲ್ಲವೂ ಕೂಡ ಉತ್ತರ ಕೊಡ್ತದೆ. ಖಂಡಿತ GBA ಎಲೆಕ್ಷನನ್ನು ಉತ್ತಮ ಫಲಿತಾಂಶವನ್ನು ನಮ್ಮ ಪಕ್ಷ ಗಳಿಸ್ತದೆ. ಕಾಲವೇ ಉತ್ತರ ಕೊಡಬೇಕು ಅಂದರೆ ನಗರಾಭಿವೃದ್ಧಿ ಇಲಾಖೆನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು, ಅಥವಾ ಕೃಷ್ಣ ಬೈರೇಗೌಡ ಅವರಿಗೆ BA ಮಾಡಿದ್ದು BDA ಕೊಡಬೇಕು, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಈ 3 ಆಗುತ್ತಾ? ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ನಾನಲ್ಲ ಹೈಕಮಾಂಡು. ಅಲ್ಲ, ತಮ್ಮ ಅಣ್ಣನಿಗೆ GBA ಎಲೆಕ್ಷನ್ ಅನ್ನೋದು ಮೊದಲನೇ ಮುಖ್ಯಮಂತ್ರಿ ಆದ ನಂತರ ಮೊದಲನೇ ಅತಿ ದೊಡ್ಡ ಸವಾಲು ಅನ್ನೋದು. GBA ಎಲೆಕ್ಷನ್ ಒಂದೇ ಅಲ್ಲ, ಎಲ್ಲ ಫಸ್ಟ್ ಚಾಲೆಂಜ್ ಅದೇ. GBA ಎಲೆಕ್ಷನ್ ಒಂದೇ ಅಲ್ಲ, ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬಾಕಿ ಇದೆ. ಹೌದು, ಗ್ರಾಮ ಪಂಚಾಯಿತಿ ಚುನಾವಣೆ ಬಾಕಿ ಇದೆ, ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಾಕಿ ಇದೆ, ಪುರಸಭೆ ನಗರಸಭೆಗಳ ಚುನಾವಣೆ ಬಾಕಿ ಇದೆ. ಎಂಟೈರ್ ಲೋಕಲ್ ಬಾಡೀಸ್ ಏನಿತ್ತ ಹೇಳ್ತಾ ಇದ್ದೀವಿ ಅವೆಲ್ಲವೂ ಕೂಡ ಬಾಕಿ ಇದೆ. ಸೊ ಅವೆಲ್ಲವನ್ನು ಕೂಡ ಇವತ್ತು ನಾವು ಪಕ್ಷ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಸಾಮೂಹಿಕವಾಗಿ ನಾವು ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಅದನ್ನು ಎದುರಿಸಲಿಕ್ಕೆ ಪಕ್ಷ ಸಜ್ಜಾಗ್ತಾ ಇದೆ. ಆ ಚುನಾವಣೆಗಳನ್ನು ಎದುರಿಸುವ ಕಾನ್ಫಿಡೆನ್ಸ್ಗೆ ಈ ಮಂತ್ರಿಗಳ ಅಸಮಾಧಾನ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜ್ ಆಗಿದೆ ನಿಮಗೆ. ಅದೆಲ್ಲ ಇದು ನೀವು ಆಂಟಿಸಿಪೇಟ್ ಮಾಡಿರಲಿಕ್ಕಿಲ್ಲ. ಇಲ್ಲ ನೋಡ್ರಿ, ಎಲ್ಲನೂ ಮಾಮೂಲಿ ಬರ್ತಾನೆ ಇರ್ತವೆ. ಇಂಥವೆಲ್ಲ ಸಹಜ. ರಾಜಕಾರಣದಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ಚರ್ಚೆಗೆ ಬರ್ತಕ್ಕಂಥದ್ದು ಸಹಜ. ಅದನ್ನು ನಿಭಾಯಿಸುವಂಥ ಶಕ್ತಿ ಶಿವಕುಮಾರ್ ಅವರಿಗೆ ಪಕ್ಷಕ್ಕೆ ಇದೆ, ಪಕ್ಷದ ಹೈಕಮಾಂಡ್ಗೆ ಇದೆ. ಇನ್ನೊಂದು ಅಂದರೆ ಹಾರ್ಡ್ಕೋರ್ ರಾಜಕಾರಣವನ್ನು ಹೊರತುಪಡಿಸಿದ ಪ್ರಶ್ನೆ, ನಾನು ಅವತ್ತು ಅವರು ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಹೇಳಿದೆ, ಯಾವುದೇ ವ್ಯಕ್ತಿಗೆ ತಾನು ತನ್ನ ಜೀವನದ ಅತಿ ದೊಡ್ಡ ಸ್ಥಾನಕ್ಕೆ ಹೋದಾಗ ಅಪ್ಪ ಅಮ್ಮ ಎದುರಿಗೆ ಕೂತ್ಕೊಂಡು ನೋಡಬೇಕು ಅನ್ನೋದೊಂದಿರುತ್ತೆ. ಆ ಸೌಭಾಗ್ಯ ತಾಯಿಗೆ ಸೌಭಾಗ್ಯ ಇತ್ತು. ಏನು ಅಮ್ಮನ ರಿಯಾಕ್ಷನ್ ಏನಿತ್ತು? ಮಗ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅಮ್ಮನಿಗೆ ಖುಷಿ ಇದೆ, ಬಟ್ ಏನಂತ ಅಂದರೆ ಅವ್ರಿಗೆ ಆರೋಗ್ಯ ಅಷ್ಟು ಮೆಮೊರಿ ಲಾಸ್ ಆಗಿದೆ. ಸುಮಾರು 1.5 ವರ್ಷದಿಂದ ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ್ ಆಗಿರೋದ್ರಿಂದ ಏನು ಮಾಹಿತಿ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗೋದಿಲ್ಲ. ಸರ್, DK ಶಿವಕುಮಾರ್ ಅವರ ಸರ್ಕಾರದಲ್ಲಿ DK ಸುರೇಶು ಸೂಪರ್ CM ಅಂತ ಹೌದಾ? ಯಾಕಂದರೆ ಎಲ್ಲ DK ಶಿವಕುಮಾರ್ನ ಭೇಟಿ ಆಗೋದಕ್ಕಿರ್ಬೋದು, ಏನಕ್ಕೆ ಹೋದರೂ ಕೂಡ ನಿಮ್ಮ ಮುಖಾಂತರನೇ ಹೋಗಬೇಕು ಅನ್ನೋದು ಒಂದಷ್ಟು ಇಲಾಖೆ ಹೊರ ಚರ್ಚೆ ಆಗ್ತಿದೆ, ನಿಜನಾ? ಕೆಲವರು ಅವರು ಇವರು ಹೇಳ್ತಾ ಇರ್ತಾರೆ. ಅಂದರೆ ಈ ಹಿಂದೆ ಯತೀಂದ್ರ ಅಂತ ಅಂತಿದ್ರು, ಅದಕ್ಕಿಂತ ಮುಂಚೆ BY ವಿಜೇಂದ್ರ ಅಂತಿದ್ರು, ಅದಕ್ಕಿಂತ ಮುಂಚೆ ರೇವಣ್ಣ ಅಂತಿದ್ರು, ಇವಾಗ ಶಿವಕುಮಾರ್ ನೀವು ಅಂತ. ನನ್ನ ವಿಚಾರದಲ್ಲಿ ನೀವು ಯಾರು ಹಂಗೆ ಅನ್ಕೊಳಕ್ಕೆ ಹೋಗಬೇಡಿ. ಸದ್ಯಕ್ಕೆ ನಾನು ಆರಾಮಾಗಿದ್ದೀನಿ. ನಮ್ಮ ಲೀಡರ್ಗಳೆಲ್ಲ ಸೇರಿ ನನಗೆ ಹಾಲು ಮೊಸರು ತುಪ್ಪ ಮಾರು ಅಂತ ಹೇಳಿದ್ದಾರೆ, ಅದನ್ನು ಮಾರ್ತಾ ಇದ್ದೀನಿ. ನಿಮಗೂ ಏನಾರ ಬೇಕಾದ್ರೆ ಹೇಳಿ, ಹಾಲು ಮೊಸರು ತುಪ್ಪ ಮಾರಾಟ ಮಾಡ್ತೀನಿ. ಎಸ್ ಆನಂದ್, ಯಾವುದೇ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ತಕ್ಷಣ ಸಹಜವಾಗಿ ಅವರ ಕುಟುಂಬ ಸದಸ್ಯರ ಹಸ್ತಕ್ಷೇಪ ಭಾಳ ದೊಡ್ಡ ಮಟ್ಟ ಚರ್ಚೆ ಆಗುತ್ತೆ. ದೇವರಾಜ ಅರಸು ಕಾಲದಲ್ಲಿ ಅವ್ರ ಹಳೆಯರ ಬಗ್ಗೆ ಆಕ್ಷೇಪಗಳಿತ್ತು. ನಂತರದಲ್ಲಿ ಬಂದ ಮುಖ್ಯಮಂತ್ರಿ ಬಗ್ಗೆನೂ ಕೂಡ ಅವ್ರ ಹಳೆಯರ ಬಗ್ಗೆ ಆಕ್ಷೇಪ ಇತ್ತು. ರಾಮಕೃಷ್ಣ ಸರ್ಕಾರದ ಸಂದರ್ಭದಲ್ಲಿ ಚಿತ್ರನಟರ ಬಗ್ಗೆ ಆಕ್ಷೇಪಗಳಿತ್ತು. ಯಡಿಯೂರಪ್ಪರ ಮೊದಲ ಅವಧಿಯಲ್ಲಿ ಹಿರಿಯ IAS ಅಧಿಕಾರಿ ಬಗ್ಗೆ ಆಕ್ಷೇಪ ಇತ್ತು. ನಂತರದಲ್ಲಿ ಬಂದಂಥ ಸರ್ಕಾರ, ಎರಡನೆಯ ಯಡಿಯೂರಪ್ಪರ ಕಾಲದಲ್ಲಿ ಕುಟುಂಬ ಸದಸ್ಯರ ಹಸ್ತಕ್ಷೇಪ, ನಂತರದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಹಸ್ತಕ್ಷೇಪದ ಚರ್ಚೆಗಳು, ಸಿದ್ದರಾಮಯ್ಯರ ಮೊದಲ ಅವಧಿಯಲ್ಲಿ ಆಕ್ಷೇಪ ಇಲ್ಲದ್ರು ಎರಡನೇ ಅವಧಿಯಲ್ಲಿ ಚರ್ಚೆಗಳಾಯಿತು. ಸಿದ್ದರಾಮಯ್ಯರು ಎರಡನೇ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವ್ರ ಕುಟುಂಬ ಸದಸ್ಯರ ಅಡ್ಡಿ ಅಂತಕ್ಕಂಥ ಚರ್ಚೆಗಳು ಇದೆ. ಹೀಗಿರುವಾಗ ಈಗ ನೀವು DK ಶಿವಕುಮಾರನ ಸಹೋದರರಾಗಿ ನಿಮ್ಮ ಮುಂದಿನ ನಡೆ, ನಿಮ್ಮ ಮನೆ ಸಲಹಾ ಕೇಂದ್ರ ಆಗಿರುತ್ತೋ ಅಥವಾ ಪವರ್ ಸೆಂಟರ್ ಆಗಿರುತ್ತೋ? ನಾನು ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ನನ್ನ ಹತ್ರ 100 ಜನ ಬರ್ಬೋದು, 1000 ಜನ ಬರ್ಬೋದು. ಎಲ್ಲರನ್ನೂ ಕೂಡ ಶಾಂತಚಿತ್ತೆಯಿಂದ ಅವರ ವಿಚಾರಗಳನ್ನು ಕೇಳ್ತೇನೆ. ಆದರೆ ನಾನು ಯಾವುದೇ ವಿಚಾರಕ್ಕೆ ಇಂಟರ್ವ್ಯೂನ್ ಆಗೋದಿಲ್ಲ. ಸೊ ನಾನೇನಾದರೂ ಇಂಟರ್ವ್ಯೂನ್ ಆಯಿತು ಅಂತ ಅಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಸಲಹೆಗಳನ್ನು ಮನವಿಯನ್ನು ಮಾಡ್ತೇನೆ ಹೊರತು ಬೇರೇನೂ ಇಲ್ಲ.
ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅವರ ಪಾತ್ರದ ಬಗ್ಗೆಯೂ ಕೂಡ ಸಹಜವಾದ ಸಾರ್ವಜನಿಕ ಚರ್ಚೆ ಇದೆ. ಆ ಕಾರಣಕ್ಕಾಗಿ ಸಲಹಾ ಕೇಂದ್ರ ಆಗಬೇಕು ಅನ್ನೋದನ್ನು ಬಯಸ್ತಾ ಇರುವ ಜನಕ್ಕೆ ಇವರು ಪವರ್ ಸೆಂಟರ್ ಆದರೆ ಅಂತಕ್ಕಂಥ ಸಹಜ ಅನುಮಾನ, ಸಂಶಯ. ಫೇರ್ ಎಸ್. ನಾನು ನಿಮಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಿಮಗೆ ಅಂತ ಅಂದರೆ ರಾಜ್ಯದ ಜನರಿಗೆ ನನ್ನ ಸಲಹೆಗಳು, ನನ್ನ ಮನವಿ ಏನಿದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದನೇ ಹೊರತು ಯಾವುದೇ ಪವರ್ ಸೆಂಟರ್ ದೃಷ್ಟಿಯಿಂದ ನನ್ನ ತೀರ್ಮಾನಗಳು, ನನ್ನ ಬೇಡಿಕೆಗಳು ಇರೋದಿಲ್ಲ. ನನ್ನ ಸಲಹೆಗಳೇನಿದ್ರೂ ರಾಜ್ಯದ ಒಳಿತಿಗಾಗಿ ಬೇರೆ ಅದರ ಹಿಂದಿನ ಯಾವುದೇ ದೃಷ್ಟಿಕೋನಗಳು ಕೂಡ ನನ್ನನ್ನು ಅಡ್ಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಿಂದಿನ ಉದಾಹರಣೆಗಳ ಪಾಠಗಳನ್ನು ಕಲಿಯುವಷ್ಟು ಜಾಣತನವೂ ಅವರಿಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.